स्वागत है आपका बी न्यूज नेशन में। मैं हूं आबिद हुसैन शेख। सड़क के गड्ढों में पौधे लगाकर बीजेपी कार्यकर्ताओं का अनोखा विरोध प्रदर्शन। बीजापुर शहर की खराब सड़कों को लेकर बीजेपी कार्यकर्ताओं ने अनोखा विरोध प्रदर्शन किया। अथनी रोड पर सड़क पर रुककर गड्ढों में पौधे लगाए और कांग्रेस सरकार की लापरवाही पर जमकर नारेबाजी की। भाजपा के नेताओं ने कार्यकर्ताओं ने प्ले कार्ड के जरिए कांग्रेस सरकार जान के लिए खतरा, गड्ढों के बाप डीके शिव कुमार जैसे नारे भी लगाए गए। इस विरोध प्रदर्शन में एमएलसी अरुण शाहपुर ने आरोप लगाया कि कांग्रेस सरकार एक भी अच्छी सड़क नहीं बना पाई। उद्योगपतियों की मांगों को उप मुख्यमंत्री ब्लैकमेल कह रहे हैं, जिसके कारण कई कंपनियां राज्य को छोड़कर जा रही हैं और रोजगार प्रभावित हो रहा है। राज्य में बीजेपी जिला अध्यक्ष गुरुलिंगप्पा अंगड़ी ने कहा कि सरकार केवल गारंटी की बात कर रही है, लेकिन विकास के लिए 1 रुपया भी नहीं दे रही है। इस विरोध प्रदर्शन में सांसद रमेश जिगजंगी, पूर्व मंत्री अप्पा साहब पट्टनशेट्टी समेत कई नेता और कार्यकर्ता रहे मौजूद। ನಿಮ್ಮ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದಾಗದಾರ ಆ ಪ್ರಶ್ನೆ ಅಲ್ಲಿ ಕೇಳು ರಸ್ತೆ ಸರಿ ಮಾಡ್ಸಾ ಕೇಳು ಆ ತೆಗ್ಗ ನಿನಗೆ ಸಮರ್ಥನೆಯಾಗಿ ಸಿಗಲಾರದು। ಈ ರಾಜ್ಯದೊಳಗ ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಜನರ ಸಂಕಷ್ಟವನ್ನು ಸರಿ ಮಾಡ್ತೇನೆ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ನೀವು ಅಧಿಕಾರಕ್ಕೆ ಬಂದಿರಿ। ಬೇರೆ ರಾಜ್ಯದಾಗ ದೇಶದ ರಾಜಧಾನಿ ಆಗಿರೋ ತೆಗ್ಗ ನಿಮಗೆ ಸಮರ್ಥನೆಯಾಗಿ ದೊರಕಲಿಕ್ಕೆ ಸಾಧ್ಯ ಇಲ್ಲ। ಈ ರಾಜ್ಯದ ಪ್ರತಿ ನಿಮಗೊಂದು ಜವಾಬ್ದಾರಿ ಅದ, ಬೇಜವಾಬ್ದಾರಿ ಹೇಳಿಕೆ ಈ ರಾಜ್ಯದ ಜನತೆ ಸಹಿಸಿಕೊಳ್ಳಲ್ಲ। ಈ ರಾಜ್ಯದ ಜನತೆಗೆ ಪ್ರತಿ ನಿಮಗೊಂದು ಜವಾಬ್ದಾರಿ ಅದ। ಕರ್ನಾಟಕ ಸರ್ಕಾರ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಅಧಿಕಾರ ತ್ಯಾಗ ಮಾಡಿ ರಾಜೀನಾಮೆ ಕೊಟ್ಟು ತೊಲಗಬೇಕು ಅನ್ನುವಂತ ಆಗ್ರಹವನ್ನ ಈ ಒಂದು ಹೋರಾಟದ ಮೂಲಕ ಮಾಡ್ತಾರೆ। ಬಂಧುಗಳೇ, ತಿರುಗಾಡ್ಲಿಕ್ಕೆ ಯೋಗ್ಯವಿಲ್ಲ ರಸ್ತೆ ಇಡೀ ದೇಶದೊಳಗೆ ಎಲ್ಲವೇ ಇದ್ರ ಅದಕ್ಕೊಂದು ರೆಕಾರ್ಡ್ ಅನ್ನೋದು ಮಾಡ್ತಿದ್ರ ಅದು ಖಂಡಿತವಾಗಿ ನಮ್ಮ ಗ್ರಾಮೀಣ ರಸ್ತೆಗಳ ಪಾಡಂತೂ ಬಹಳ ಹೀನಾಯ ಸ್ಥಿತಿ ಅದ। ನಮ್ಮ ಸಂಸದರಾಗಿರುವಂತ ರಮೇಶ್ ಜಿಗಣಿ ಸಾಹೇಬ್ ಹೇಳಿದ್ರು, ಎಂಎಲ್ಎಗಳು ತಿರುಗಾಡಬೇಕಂದ್ರೆ ರಸ್ತೆ ಉಳಿದಿಲ್ಲ, ಇನ್ನ ಜನಸಾಮಾನ್ಯರ ಗತಿ ಏನು ಅನ್ನುವಂಥದ್ದು। ಖಂಡಿತ ಈ ರಸ್ತೆಗಳನ್ನ ಸರಿ ಮಾಡಬೇಕು। ಏನು 2.5 ವರ್ಷ ಅಭಿವೃದ್ಧಿ ರಜೆ ಮಾಡಿದಿರಿ ನೀವು, ಈ ಅಭಿವೃದ್ಧಿ ರಜೆಯನ್ನ ಹೊರಗೆ ಬಂದು ಅಭಿವೃದ್ಧಿ ಮಾಡೋದು ನಿಮ್ಮ ಕರ್ತವ್ಯ ಅದ, ಮಾಡಬೇಕು ಅನ್ನೋಂತ ಆಗ್ರಹ ಮಾಡಿ 2 ಮಾತು ಮುಗಿಸ್ತೀರ। ಧನ್ಯವಾದಗಳು। ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರ ಜೀವ ತೆಗೆಯುವ ಸಂಚಕಾರಕ್ಕೆ, ಕಾಂಗ್ರೆಸ್ ಸರ್ಕಾರ ಜೀವಕ್ಕೆ ಸಂಚಕಾರ, ಕಾಂಗ್ರೆಸ್ ಸರ್ಕಾರ ಜೀವಕ್ಕೆ ಸಂಚಕಾರ, ಗುಂಡಿಗಳ ಜನಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿಗಳ ಜನಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿಯಿಂದ ಗುಂಡಾಂತರ ಸೃಷ್ಟಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿಯಿಂದ ಗಂಡಾಂತರ ಸೃಷ್ಟಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿಯಿಂದ ಗಂಡಾಂತರ ಸೃಷ್ಟಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ। ಈ ರೋಡನ್ನ 10 ನಿಮಿಷ ಕುತ್ಕೋಬೇಕು। ಈ ರೋಡಿಗೆ ಬಂದು ಎಲ್ಲರೂ ಇದು ಹೈವೇ ಆಗತ್ತೆ, ಈ ರೋಡಿಗೆ ಬಂದು ಜೋರಾಗಿ ಘೋಷಣೆ ಕೊಡಬೇಕು। ರಾಜ್ಯದ ಉಪಮುಖ್ಯಮಂತ್ರಿ ಹೇಳ್ತಾರೆ, ಮುಖ್ಯಮಂತ್ರಿಯ ಮೌನ ಸಮ್ಮತಿಯನ್ನ ಅದು ಕೊಡ್ತಾರೆ। ಬಂಧುಗಳೇ, ರಸ್ತೆ ಮಾಡಿಕೊಡ್ರಿ ಅಂದ್ರೆ ಬ್ಲಾಕ್ ಮೇಲ್ ಅನ್ನುವಂತ ಬುದ್ಧಿಹೀನ ಸರ್ಕಾರ ಯಾವ್ದಾರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತಿನ್ನೂ ಬೆಳಕು ಕೊಟ್ಟರೆ ಉತ್ತಮ ಪಂಡಿತ ಈ ರಾಜ್ಯದ ಉಪಮುಖ್ಯಮಂತ್ರಿ ಏನ್ ಹೇಳ್ತೀವಿ। और खबरों के लिए देखते रहिए बी न्यूज नेशन।